ಎಲ್ಲರಿಗೂ ನಮಸ್ತೆ. ನಾನಿವತ್ತು ಬೀಡ್ಸ್ನಿಂದ ಫ್ಲವರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೋಸ್ಕರ ನಾನು ರೆಡ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. 3 ನಂಬರ್ ಬೀಡ್ಸ್ ಇದೆ, ಇದು ಚಿಕ್ಕದು. ಅದ್ರ ಜೊತೆಗೆ ನಾನೊಂದು ಟಂಗೀಸ್ ವೈಯರನ್ನು ಕೂಡ ತೊಗೊಂಡಿದ್ದೀನಿ. ನಾನಿವತ್ತು ಟಂಗೀಸ್ ವೈಯರನ್ನು ಸಿಂಗಲ್ ದಾರದಲ್ಲಿ ಹಾಕಿಟ್ಕೊಂಡಿದ್ದೀನಿ. ನಾನು ಡಬಲ್ ದಾರ ಯೂಸ್ ಮಾಡ್ತಾಯಿಲ್ಲ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನೀಗ ಫಸ್ಟು 4 ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಒಂದು ಫ್ಲವರ್ಗೆ ನಮಗೆ 4 ಬೀಡ್ಸ್ ಬೇಕಾಗುತ್ತೆ. ಅದಕ್ಕೋಸ್ಕರ 4 ಫ್ಲವರ್ ಬೀಡ್ಸನ್ನು ತೊಗೊಳ್ತೀನಿ. ಈ 4 ಬೀಡ್ಸನ್ನು ತೊಗೊಂಡು ನಾನು ಥ್ರೆಡ್ನ ಲಾಸ್ಟ್ ಎಂಡ್ವರೆಗೂ ತೊಗೊಂಡಿದ್ದೀನಿ. ಲಾಸ್ಟ್ ಒಂದು ಬೀಡ್ಸ್ನ ಒಳಗಡೆ ಸೂಜಿನ ನಾನು ಹೊರಗಡೆ ತೆಕ್ಕೊಂಡಿದ್ದೀನಿ. ನೋಡಿ, ಈ ಥರ ಫ್ಲವರ್ ಕಾಣಿಸುತ್ತೆ. ಈಗ ನಾವು ಮತ್ತೆ 3 ಬೀಡ್ಸನ್ನು ತೊಗೊಂಡು ನೋಡಿ, ನಾನು ಸೂಜಿಗೆ 3 ಬೀಡ್ಸ್ ತೊಗೊಂಡಿದ್ದೀನಿ. ತೊಗೊಂಡು ವಾಪಸ್ಸು ಯಾವ ಬೀಡ್ಸ್ನಿಂದ ನಾವು ಸೂಜಿನ ಹೊರಗಡೆ ತೊಗೊಂಡಿದ್ವೋ ಅದೇ ಬೀಡ್ಸ್ನಲ್ಲೇ ಸೂಜಿನ ಮತ್ತೆ ಅಪೋಸಿಟ್ ಡೈರೆಕ್ಷನಿಂದ ನಾನು ಹಾಕಿ ಹೊರಗಡೆ ತೆಕ್ಕೊಂಡಿದ್ದೀನಿ. ನಾನೀಗ ನನಗೆ ಈ ಬೀಡ್ಸಿಗೆ ಸೂಜಿ ಬರಬೇಕಾಗಿರೋದ್ರಿಂದ 2 ಬೀಡ್ಸ್ನಲ್ಲೂ ಸೂಜಿನ ಹೊರಗಡೆ ತೊಗೊಳ್ತಾ ಇದ್ದೀನಿ. ಬೀಡ್ಸ್ ಹಾಕಿಲ್ಲ, ನಾನು ಜಸ್ಟ್ ಸೂಜಿನ ಮಾತ್ರ ಹೊರಗಡೆ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೂಜಿನ ನಾನಿಲ್ಲಿ ಈ ಬೀಡ್ಸ್ನಿಂದ ಹೊರಗಡೆ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಮತ್ತೆ ನಾನು 3 ಬೀಡ್ಸ್ ಹಾಕ್ತೀನಿ. ನನಗೆ ಇದೇ ಥರ 5 ಫ್ಲವರ್ ಮಾಡಬೇಕು. ಅದಕ್ಕೋಸ್ಕರ ನಾನು ಇದೇ ಸೇಮ್ ಪ್ರೊಸೀಜರ್ನೇ ಯೂಸ್ ಮಾಡ್ತೀನಿ. ಮೂರು ಫ್ಲವರ್ ಆಗಿದೆ ನಂದು. ಈಗ ಮತ್ತೆ 3 ಬೀಡ್ಸ್ ತಗೊಂಡು ಹೀಗೆ ನಾಲ್ಕಾಯಿತು. ಮತ್ತೆ 3 ಬೀಡ್ಸು. ಇದು ಲಾಸ್ಟ್ ಫ್ಲವರು. ನಂದು 5 ಫ್ಲವರ್ ಆಗಿದೆ. ನೋಡಿ, ನಂದು 5 ಫ್ಲವರು ಕೆಳಗಡೆದೊಂದು ಬೇಸ್ ಲೈನ್ ಮುಗಿದಿದೆ. ಈಗ ನಾವು ಇಲ್ಲಿ ಪಕ್ಕದಲ್ಲಿ ಬಂದಿದೆ ಅಲ್ಲ 5 ಬೀಡ್ಸು, ಅದಕ್ಕೆ ಫ್ಲವರ್ ಮಾಡ್ಕೊಂಡು ಹೋಗೋಣ. ಈಗ ನಾನು ಸೈಡಲ್ಲಿರೋದು ಒಂದು ಬೀಡ್ಸ್ನ ಒಳಗಡೆ ಸೂಜಿನ ತೊಗೊಳ್ತೀನಿ. ತೊಗೊಂಡು ಈಗ ನಾನು ಮತ್ತೆ 3 ಬೀಡ್ಸ್ ತೊಗೊಳ್ತೀನಿ. ನೋಡಿ, ನಾನು 3 ಬೀಡ್ಸ್ ತೊಗೊಂಡಿದ್ದೀನಿ. ನಾವು ಯಾವ ಫ್ಲವರಿಂದ ಬೀಡ್ಸ್ನಿಂದ ಸೂಜಿನ ತೊಗೊಂಡಿದ್ವಲ್ಲ ಅದೇ ಬೀಡ್ಸ್ಗೆ ಮತ್ತೆ ಸೂಜಿನ ಹಾಕಿ ಮತ್ತೊಂದು ಈ ಬೀಡ್ಸ್ಗೊಂದು ಫ್ಲವರ್ ಮಾಡಿಕೊಂಡೆ. ಇದೇ ಥರ ನಾವು ಈ ಲೈನನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ನಾನು ನೋಡಿ, ಇಲ್ಲಿಂದ ಹೊರಗಡೆ ಬಂದಿರೋ ಥ್ರೆಡ್ಡನ್ನು ಈ ಬೀಡ್ಸ್ನಿಂದ ತೊಗೊಂಡಿದ್ದೀನಿ. ಮತ್ತು ಈ ಬೀಡ್ಸು ಮತ್ತು ಇದು 2 ಬೀಡ್ಸಲ್ಲೂ ನಾನು ಸೂಜಿನ ತೊಗೊಂಡೋಗ್ತೀನಿ. ಯಾಕೆ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ನಾನು ಡೈರೆಕ್ಟ್ ಈ ಬೀಡ್ಸ್ನಿಂದ ಈ ಬೀಡ್ಸ್ಗೆ ಸೂಜಿ ಪಾಸ್ ಮಾಡಿದ್ರೆ ಮಿಡ್ಲಲ್ಲಿ ಥ್ರೆಡ್ ಕಾಣಿಸ್ತಾ ಹೋಗುತ್ತೆ. ನಮ್ಗೆ ಮಾಡಬೇಕಾಗಿರೋದು ಈ ಲೈನಲ್ಲೂ 5 ಈ ಲೈನಲ್ಲೂ 5 ಆಗಿರೋದ್ರಿಂದ ಪೂರ್ತಿ ಇಡೀ ಫ್ಲವರ್ ಇದ್ರೊಳಗಡೆನೂ ನಮಗೆ ಥ್ರೆಡ್ ಕಾಣಿಸ್ತಾ ಇರುತ್ತೆ. ಥ್ರೆಡ್ ಕಾಣಿಸಿದ್ರೆ ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದರೆ ಬೀಡ್ಸ್ನಿಂದ ಬೀಡ್ಸ್ಗೆ ಸೂಜಿನ ತೊಗೊಳ್ತಾ ಇದ್ದೀನಿ. ಎಲ್ಲೂ ಥ್ರೆಡ್ಡನ್ನು ಪಾಸ್ ಮಾಡ್ತಾ ಇಲ್ಲ. ಸಾಧ್ಯ ಆದಷ್ಟು ಬೀಡ್ಸ್ ಒಳಗಡೆ ಥ್ರೆಡ್ ತೊಗೊಬರ್ತಿದ್ದೀನಿ. ನಂದು ಇಲ್ಲೆಲ್ಲೂ ಥ್ರೆಡ್ ಕಾಣಿಸಲ್ಲ ನಿಮಗೆ ಆ ಥರ. ಮತ್ತು ನಾನು ಈಗ 2ನೇ ಫ್ಲವರ್ ಮಾಡಬೇಕಾದ್ರೆ 2 ಬೀಡ್ಸ್ ಮಾತ್ರ ತೊಗೊಂಡಿದ್ದೀನಿ. ನನಗೆ ಇಲ್ಲಿ ಬೇಸಲ್ಲಿ ಒಂದಿದೆ, ಇಲ್ಲಿ ಪಕ್ಕದ ಫ್ಲವರಿಂದ 1 ಬೀಡ್ಸ್ ಸಿಗುತ್ತೆ. ಅದಕ್ಕೋಸ್ಕರ ನನಗೆ 2 ಬೀಡ್ಸ್ ಸಾಕಾಗುತ್ತೆ. 4 ಬೀಡ್ಸ್ ನಮ್ಮ ಫ್ಲವರಿಗೆ ಬೇಕಾಗಿರೋದ್ರಿಂದ 2 ಬೀಡ್ಸ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಥ್ರೆಡ್ ಪಾಸ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ. ನೋಡಿ, ನಾನೀಗ ಈ ಬೀಡ್ಸ್ನಿಂದ ಸೂಜಿ ತೆಗೆದಿದ್ದೀನಲ್ವಾ, ನಾನು ಇಲ್ಲಿ ಪಕ್ಕದಲ್ಲಿ ಮುಂದಿರೋ ಬೀಡ್ಸ್ನ ಒಳಗಡೆ ನಾನು ಸೂಜಿನ ತೊಗೊಳ್ತೀನಿ. ಆವಾಗ ನೋಡಿ, ಈಗ ಸೂಜಿ ಒಳಗಡೆ ನಾನು ತೊಗೊಂಡಾಗ ನೋಡಿ ಈ ಥರ ಥ್ರೆಡ್ ಕಾಣಿಸುತ್ತೆ. ಆಗ ಚೆನ್ನಾಗಿ ಕಾಣಿಸಲ್ಲ. ಮಿಡ್ಲಲ್ಲಿ ಒಂದು ಥ್ರೆಡ್ ಪಾಸ್ ಆದಂಗೆ ಕಾಣಿಸ್ತಾ ಇರುತ್ತೆ. ಈ 4 ಫ್ಲವರ್ಗಳ ಮಿಡ್ಲಲ್ಲಿ ಒಂದು ಥ್ರೆಡ್ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡೋಣ ಅಂದರೆ ಇಲ್ಲಿಂದ ಸೂಜಿನ ತೊಗೊಳ್ಳೋದು ಬೇಡ,
ಎಲ್ಲ ಫ್ಲವರ್ಸ್ಗಳು ನೀವು 4-4ನಂತೆಯೇ ಬೀಡ್ಸ್ನಂತೆಯೇ ಫ್ಲವರ್ಸ್ ಕಾಣಿಸ್ತಾ ಇರುತ್ತೆ. ನಾನಿಲ್ಲಿ ಪಕ್ಕದ ಬೀಡ್ಸ್ ಮೇಲ್ಗಡೆ ಬೀಡ್ಸ್ನಿಂದ ನಾನು ಸೂಜಿ ಹೊರಗಡೆ ತೊಗೊಂಡಾಗ ನಿಮ್ಗೆ ಇಲ್ಲೆಲ್ಲೂ ಮಿಡ್ಲಲ್ಲಿ ಥ್ರೆಡ್ ಎಲ್ಲೂ ಪಾಸ್ ಆಗಿರೋದು ಕಾಣಿಸೋದಿಲ್ಲ, ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಎಲ್ಲೂ ಥ್ರೆಡ್ಡನ್ನು ಪಾಸ್ ಮಾಡೋದು ಬೇಡ. ಬೀಡ್ಸ್ನ ಒಳಗಡೆನೇ ಥ್ರೆಡ್ ತೊಗೊಂಡು ಹೋಗೋಣ. ಮತ್ತೆ ನಾನು 2 ಬೀಡ್ಸ್ ತೊಗೊಂಡಿದ್ದೀನಿ. ಬೇಸ್ನಲ್ಲಿರೋದು ಬೀಡ್ಸ್ನ ಆಪೋಸಿಟ್ನಿಂದ ನಾನು ಸೂಜಿನ ಒಳಗಡೆ ಹಾಕ್ತಾಯಿದ್ದೀನಿ. ಹಾಕಿ ಹೊರಗಡೆ ತೆಗೆದು ಮತ್ತೆ ಯಾವ ಥ್ರೆಡ್ನಿಂದ ಹೊರಗಡೆ ಹೋಗಿತ್ತೋ ಯಾವ ಬೀಡ್ಸ್ನಿಂದ ಥ್ರೆಡ್ ಹೊರಗಡೆ ಹೋಗಿತ್ತೋ ಅಲ್ಲಿಂದನೇ ನಾನು ಸೂಜಿ ತೊಗೊಂಡೆ. ಮತ್ತೆ 2 ಬೀಡ್ಸ್ನೊಳಗಡೆ ಥ್ರೆಡ್ ಪಾಸ್ ಮಾಡಿಕೊಂಡು ಮತ್ತೆ ಬೇಸ್ ಲೈನಲ್ಲಿರೋ ಬೀಡ್ಸ್ನ ಒಳಗಡೆ ಸೂಜಿನ ತೆಕ್ಕೊಂಡಿದ್ದೀನಿ. ಮತ್ತೆ 2 ಬೀಡ್ಸ್ ತೊಗೊಂಡು ಬೀಡ್ಸ್ನ ಒಳಗಡೆ ಸೂಜಿ ಪಾಸ್ ಮಾಡಿ ಮತ್ತೆ ನಾನು ಬೀಡ್ಸ್ನ ಒಳಗಡೆನೆ ಸೂಜಿನ ತೊಗೊಳ್ತಾ ಇದ್ದೀನಿ. ಎಲ್ಲೂ ಥ್ರೆಡ್ ಪಾಸ್ ಮಾಡಲ್ಲ. ಮತ್ತೆ 2 ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಮತ್ತೆ ಹಾಕಿದ್ದೀನಿ. ಹಾಕಿ ಮತ್ತೆ ಇನ್ನೊಂದು ಲೈನನ್ನು ಕಂಪ್ಲೀಟ್ ಮಾಡಿದೆ. ಇದೇ ಥರ ನಾನಿಲ್ಲಿ ಫಸ್ಟ್ ಬೇಸಲ್ಲಿ 5 ಲೈನ್ ಮಾಡ್ಕೊಂಡಿದ್ನಲ್ಲ, ಫ್ಲವರ್ದು ಲೈನ್ ಮಾಡ್ಕೊಂಡಿದ್ನಲ್ಲ, ಹಾಗೆ ಇಲ್ಲೂ ಕೂಡ 5ರದ್ದು ಮಾಡ್ಕೊತೀನಿ. 5 ಲೈನ್ ಮಾಡ್ತೀನಿ. ನೀಟಾಗಿ ಸ್ಕ್ವೇರ್ ಆಗುತ್ತೆ ಅವಾಗ. ನೋಡಿ, ನಾನಿಲ್ಲಿ 5ರದ್ದು ಸ್ಕ್ವೇರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಲೈನು 5 ಇದೆ, ಈ ಲೈನು 5 ಇದೆ. ಇದನ್ನ ನಾವು ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೋಡಿ ಬೀಡ್ಸ್ ಥ್ರೆಡ್ಡು ನಂದು ಇಲ್ಲಿ ಬಂದಿದೆ. ನಾನು ಇಲ್ಲಿಂದ ಬೀಡ್ಸ್ನ ಒಳಗಡೆ ಥ್ರೆಡ್ಡನ್ನು ಪಾಸ್ ಮಾಡ್ತಾ ಇದ್ದೀನಿ. ನಾನು ಎಲ್ಲೂ ಬೀಡ್ಸ್ನ ಒಳಗಡೆನೇ ಥ್ರೆಡ್ ತೊಗೊಳ್ತಾ ಇದ್ದೀನಿ, ಎಲ್ಲೂ ಡೈರೆಕ್ಟಾಗಿ ಪಾಸ್ ಮಾಡ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೋಡಿ, ಇದೆ ಈ ಬೀಡ್ಸ್ನ ಒಳಗಡೆ ನಾನು ಥ್ರೆಡ್ ತೊಗೊಂಡೆ. ಯಾಕಂದರೆ ನನಗೆ ಥ್ರೆಡ್ ಇಲ್ಲಿ ಬರಬೇಕು, ಅದಕ್ಕೋಸ್ಕರ ಪಕ್ಕದಲ್ಲಿರೋ ಬೀಡ್ಸ್ಗೆ ನಂಗೆ ಥ್ರೆಡ್ ಬರಬೇಕು. ಬಟ್ ನಾನಿಲ್ಲಿ ಎಲ್ಲ ಕಡೆ ಸುತ್ತ ಹಾಕಿ ತೊಗೊಂಡು ಬಂದಿದ್ದೀನಿ. ನಂಗೆ ಅಲ್ಲಿ ಮಿಡ್ಲಲ್ಲಿ ಥ್ರೆಡ್ ಕಾಣೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ. ನೋಡಿ, ನಾನಿಲ್ಲಿ ಥ್ರೆಡ್ ಪಾಸ್ ಮಾಡಿ ಈ ಬೀಡ್ಸ್ಗೆ ತೊಗೊಬಂದು ಇಟ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಫ್ಲವರ್ ಮಾಡ್ತೀನಿ. ನನಗೆ ಇಲ್ಲಿ 3ಕ್ಕೆ ಮಾತ್ರ ಫ್ಲವರ್ ಬೇಕು ಬೀಡ್ಸ್ಗೂ, ಅದಕ್ಕೋಸ್ಕರ 2 ಮತ್ತು 3 ಬೀಡ್ಸ್ ತೊಗೊಂಡಿದ್ದೀನಿ. 3 ಬೀಡ್ಸ್ನ ತೊಗೊಂಡು ನಾನಿಲ್ಲಿ ಮತ್ತೆ ಥ್ರೆಡ್ನ ಅಪೋಸಿಟ್ ಡೈರೆಕ್ಷನ್ನಿಂದ ಸೂಜಿನ ತೊಗೊಂಡು ಒಳಗೆ ಇಲ್ಲಿ 4 ಬೀಡ್ಸ್ನ ಒಂದು ಫ್ಲವರ್ ರೆಡಿ ಮಾಡಿದೆ. ನೋಡಿ, ನಾನಿಲ್ಲಿ ಥ್ರೆಡ್ 3 ಬೀಡ್ಸ್ನಿಂದ ಥ್ರೆಡ್ ಪಾಸ್ ಮಾಡ್ಕೊಬಂದು ಬೇಸ್ ಲೈನಲ್ಲಿರೋ ಬೀಡ್ಸ್ನೊಳಗಡೆ ಥ್ರೆಡ್ ತೊಗೊಳ್ತಾ ಇದ್ದೀನಿ. ಮತ್ತು 2 ಬೀಡ್ಸ್ ತೊಗೊಳ್ತೀನಿ. ಸೂಜಿಗೆ 2 ಬೀಡ್ಸ್ ತೊಗೊಂಡು ಮತ್ತು ಹಾಫ್ ಬೀಡ್ಸ್ನ ಒಳಗಡೆ ಸೂಜಿ ತೊಗೊಂಡು ಮತ್ತು ಇಲ್ಲಿ ಪಕ್ಕದಲ್ಲಿರೋ ಬೀಡ್ಸ್ನ ಒಳಗಡೆ ನಾನು ಸೂಜಿ ತೆಕ್ಕೊಳ್ತಿದ್ದೀನಿ. ಬೀಡ್ಸ್ ಹಾಕಿ ತೊಗೊಂಡಿಲ್ಲ, ಹಾಗೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬೀಡ್ಸ್ನ ಒಳಗಡೆ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾನೀಗ ಅದು ಆ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಮಾಡಲ್ಲ. ನೋಡಿ, ನಾನು 3 ಬೀಡ್ಸ್ಗೆ ಮಾತ್ರ ಫ್ಲವರ್ ಮಾಡಿಕೊಂಡೆ. ಈ ಥರ ಕಾಣಿಸುತ್ತೆ. ಈಗ ಮತ್ತೆ ನಾನೇನು ಮಾಡ್ತೀನಿ, ಈ 3 ಬೀಡ್ಸ್ಗೆ ಮತ್ತೆ ಫ್ಲವರ್ ಮಾಡ್ಕೊಳ್ತೀನಿ. ನೋಡಿ, ಈ ಬೀಡ್ಸ್ನ ಒಳಗಡೆ ನಾನು ಸೂಜಿನ ತೊಗೊಳ್ತೀನಿ. ಈಗ ನನಗೆ ಮತ್ತೆ 3 ಬೀಡ್ಸ್ ಹಾಕಿ ನೋಡಿ, ಸೂಜಿಗೆ 3 ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಈ ಬೀಡ್ಸ್ನ ಒಳಗಡೆ ಸೂಜಿನ ತೊಗೊಳ್ತೀನಿ. ಮತ್ತು ಈಗ 3 ಬೀಡ್ಸ್ನ ಒಳಗಡೆ ಸೂಜಿನ ಪಾಸ್ ಮಾಡ್ಕೊಂಡು ಬರ್ತೀನಿ. ಈ ಥರ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಾಗುತ್ತೆ ಅಂತಂದರೆ, ನಾವೇನು ರೆಡಿ ಮಾಡ್ತಿದ್ದೀವಲ್ಲ ಫ್ಲವರು ಟೈಟಾಗಿ ಬರುತ್ತೆ. ಸಿಂಗಲ್ ದಾರದಲ್ಲಿ ನೀವು ಪಾಸ್ ಮಾಡ್ಕೊಂಡು ಹೋದಷ್ಟು ಥ್ರೆಡ್ಡು ಲೂಸ್ ಆಗ್ತಾ ಇರುತ್ತೆ. ನೀವು ಅಂದ್ಕೊಂಡಷ್ಟು ಟೈಟಾಗಿ ಬರಲ್ಲ. ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಟೈಟ್ ಆಗುತ್ತೆ. ಯಾಕಂದರೆ ಥ್ರೆಡ್ಡು ಬೀಡ್ಸ್ನ ಒಳಗಡೆ 2-3 ಸಾರಿ ಪಾಸಾಗಿ ಹೋಗುತ್ತಲ್ವ, ಅದಕ್ಕೋಸ್ಕರ
ನೀಟಾಗಿ ಬರುತ್ತೆ. ಆದಷ್ಟು ಟೈಟ್ ಆದಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಲೂಸ್ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ. ನೀವು ಥ್ರೆಡ್ ಬೀಡ್ಸ್ನ ಒಳಗಡೆ ಥ್ರೆಡ್ ತೊಗೊಳ್ದೆ ಪಾಸ್ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ಡಬಲ್ ದಾರ ಯೂಸ್ ಮಾಡ್ಬೋದು. ಆ ಥರ ಯೂಸ್ ಮಾಡಿದಾಗ ಥ್ರೆಡ್ನಿಂದ ಥ್ರೆಡ್ನಿಗೆ ಪಾಸ್ ಮಾಡ್ಕೊಂಡು ಹೋಗಿರೋದು ಗೊತ್ತಾಗತ್ತೆ ನೋಡೋಕ್ಕೆ. ಅದಕ್ಕೋಸ್ಕರ ನಾನು ಹೇಳಿದೆ. ಈಗ ನಾನು ಮತ್ತೆ ಈ 3 ಬೀಡ್ಸ್ಗೆ ಮತ್ತು 3 ಬೀಡ್ಸ್ಗೆ 3 ಫ್ಲವರನ್ನು ಮಾಡ್ಕೊಂಡಿದ್ದೀನಿ. ನಂದೀಗ ಮುಗಿದಿದೆ. ಈಗ ಮಿಡ್ಲಲ್ಲಿರೋ ಈ ಬೀಡ್ಸ್ ಇದೆ ಅಲ್ವಾ, ಇದ್ರೊಳಗಡೆ ನಾನು ಸೂಜಿನ ತೊಗೊಂಡು 1 ಫ್ಲವರ್ ಮಾಡ್ಕೊಳ್ತೀನಿ. ಮೂರು ಬೀಡ್ಸ್ ತೊಗೊಂಡಿದ್ದೀನಿ. ನಾನು 1 ಫ್ಲವರ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ. ಇದನ್ನು ನಾವೀಗ ಹೀಗೆ ಫೋಲ್ಡ್ ಮಾಡಿ ಇಲ್ಲಿದೆ ಅಲ್ವಾ 2 ಬೀಡ್ಸು, ಇದು ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ 2 ಫ್ಲವರನ್ನು ಮಾಡೋಣ. ಇಲ್ಲಿ 1 ಬೀಡ್ಸ್ ಮಿಡ್ಲಲ್ಲಿ ಹಾಕಿದ್ರೆ ಇದು ಫುಲ್ಲು ಜಾಯಿನ್ ಆಗುತ್ತೆ. ಅಲ್ಲಿ ಹೋಗಿ ಫ್ಲವರ್ ಮಾಡೋಕ್ಕಾಗತ್ತೆ. ಅಲ್ಲೋಗಿ ಫ್ಲವರ್ ಮಾಡೋಣ. ನಾನಿಲ್ಲೀಗ ಥ್ರೆಡ್ಡನ್ನು ಕಟ್ ಮಾಡಿ ತೆಕ್ಕೊಳ್ತೀನಿ. ಗಂಟು ಹಾಕಿ ತೊಗೋಬೋದು, ಇಲ್ಲ ಅಂತಂದರೆ ಥ್ರೆಡ್ ಪಾಸ್ ಮಾಡ್ಕೊಂಡು ಹೋಗಿ ಕೂಡ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಗಂಟು ಹಾಕಿದ ಮೇಲೆ ಕೂಡ ಒಂದು ಬೀಡ್ಸ್ನಿಂದ ಥ್ರೆಡನ್ನು ಹೊರಗಡೆ ತೊಗೊಂಡೇ ನಾನು ಥ್ರೆಡನ್ನು ಕಟ್ ಮಾಡ್ತೀನಿ. ನೋಡಿ ನಾನು ಥ್ರೆಡನ್ನು ಕಟ್ ಮಾಡಿ ಸಪ್ರೇಟ್ ಮಾಡಿದ್ದೀನಿ. ಈಗ ಈ ಥರ ಕಾಣಿಸುತ್ತೆ, ಓಕೆನಾ. ನಾನು ಈಗೇನು ಮಾಡ್ತೀನಿ, ಮತ್ತೆ ಥ್ರೆಡನ್ನು ಹಿಂದ್ಗಡೆ ಬೀಡ್ಸ್ನಲ್ಲಿ ನಾನು ಫ್ಲವರ್ ಥರ ಮಾಡಬೇಕಲ್ವ, ಅಲ್ಲಿ ಥ್ರೆಡನ್ನು ತೊಗೊಳ್ತೀನಿ. ನೋಡಿ ಈ ಥರ ಫೋಲ್ಡ್ ಮಾಡಿ ಹಿಡ್ಕೋಬೇಕು. ಇಲ್ಲಿ ಲಾಸ್ಟ್ ಬೇಸ್ ಲೈನ್ ಬಂದಿತ್ತಲ್ಲ ನಮ್ಮದು, ಅಲ್ಲಿ ಈ ಥರ ಫೋಲ್ಡ್ ಮಾಡಿ ಹಿಡ್ಕೊಂಡು ಒಂದು ಬೀಡ್ಸ್ನ ಒಳಗಡೆ ಸೂಜಿನ ತೊಗೋಬೇಕು. ಬೀಡ್ಸ್ ಹಾಕಿ ತೊಗೊಳ್ಬಾರ್ದು, ನಾರ್ಮಲ್ ಖಾಲಿ ಸೂಜಿನ ತೊಗೊಂಡು ಒಂದು ಸಿಂಗಲ್ ಬೀಡ್ಸ್ ಹಾಕಿ, ಮತ್ತು ಇಲ್ಲಿ ಪಕ್ಕದಲ್ಲಿದೆ ಅಲ್ವಾ ನೋಡಿ, ನಾನು ಈ ಬೀಡ್ಸ್ನಿಂದ ಸೂಜಿ ತೆಕ್ಕೊಂಡಿದ್ದೀನಿ. ನಾನು ಈ ಬೀಡ್ಸ್ನ ಒಳಗಡೆ ಸೂಜಿನ ಹಾಕ್ತೀನಿ. ಓಕೆನಾ. ಈಗ ಮತ್ತೆ ಒಂದು ಸಿಂಗಲ್ ಬೀಡ್ಸ್ ತೊಗೊಂಡು ಮತ್ತೆ ಸೂಜಿ ಹಳೆ ಬೀಡ್ಸ್ನ ಒಳಗಡೆನೆ ನಾನು ಸೂಜಿನ ತೆಕ್ಕೊಳ್ತೀನಿ. ನೋಡಿ ನಾವೀಗ ಏನು ಮಾಡಬೇಕಂದ್ರೆ, ನಂದು ಈ ಥರ ರೆಡಿಯಾಗಿದೆ ಅಲ್ವಾ, ಇದನ್ನ ಹೀಗೆ ಫೋಲ್ಡ್ ಮಾಡಿ ಹಿಡ್ಕೋಬೇಕು. ಫೋಲ್ಡ್ ಮಾಡಿ ಹಿಡ್ಕೊಂಡು ಇದೇ ಇಲ್ಲಿ ಬೇಸ್ ಲೈನಲ್ಲಿರೋ ಬೀಡ್ಸ್ಗಳು ಕಾಣಿಸ್ತಿದೆ ಅಲ್ವಾ, ಅದು ಒಂದು ಬೀಡ್ಸ್ನೊಳಗಡೆ ನೀವು ಸೂಜಿನ ಹೀಗೆ ತೆಕ್ಕೊಳ್ಳಿ. ಬೀಡ್ಸ್ ಹಾಕಿ ತೆಗಿಯೋದಲ್ಲ, ಬರಿತಾ ತೆಗಿಬೇಕು. ತೆಕ್ಕೊಂಡು ಈ ಥರ ಇನ್ನೊಂದು ಬೀಡ್ಸ್ನೊಳಗೆ ನಾನು ಪಾಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಬೀಡ್ಸ್ನೊಳಗಡೆ ಸೂಜಿ ತೊಗೊಳ್ತೀರಾ ಅನ್ನೋದ್ರ ಮೇಲೆ ನೀವು ಬೀಡ್ಸ್ನೊಳಗಡೆ ಪಾಸ್ ಮಾಡೋದಿರುತ್ತೆ. ನೋಡಿ ನಾನು ಒಂದು ಸಿಂಗಲ್ ಬೀಡ್ಸ್ ತೊಗೊಂಡಿದ್ದೀನಿ. ಸಿಂಗಲ್ ಬೀಡ್ಸ್ ತೊಗೊಂಡು ಪಕ್ಕದಲ್ಲಿರೋ ಮತ್ತೊಂದು ಬೇಸ್ ಲೈನ್ನ ಬೀಡ್ಸ್ನ ಒಳಗಡೆ ಸೂಜಿನ ತೊಗೊಂಡು ಇದನ್ನ ಇನ್ನೊಂದು ಫ್ಲವರ್ ಮಾಡ್ತೀನಿ. ನೋಡಿ ಈ ಥರ ಬೀಡ್ಸ್ನ ಒಳಗಡೆ ನಾನು ಸೂಜಿನ ತೊಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡಿರೋದು ಒಂದೇ ಒಂದು ಬೀಡ್ಸು. ಈಗ ಮತ್ತೆ ಅದೇ ಬೀಡ್ಸ್ನ ಒಳಗಡೆ ಸೂಜಿನ ತೊಗೊಂಡು ಮತ್ತೆ ಮುಂದಿನ ಫ್ಲವರ್ನೊಳಗಡೆ ಫ್ಲವರ್ ಮಾಡೋಕ್ಕೆ ಬೀಡ್ಸ್ನ ಒಳಗಡೆ ಸೂಜಿ ತೊಗೊಳ್ತೀನಿ. ಈಗ ಮತ್ತೆ ಇನ್ನೊಂದು ಬೀಡ್ಸನ್ನು ಹಾಕಿ, ನೋಡಿ ಬೀಡ್ಸ್ ಹಾಕಿ ಸೂಜಿನ ಪಕ್ಕದಲ್ಲಿರೋ ಬೀಡ್ಸ್ನ ಒಳಗಡೆ ತೊಗೊಂಡೆ. ನೋಡಿ ನಾನೀಗ ಇಲ್ಲಿ ಕ್ಲಿಯರಾಗಿ ಜಾಯಿನ್ ಮಾಡಿದ್ದೀನಿ. ಇದನ್ನು ನಾನೀಗ ಇದನ್ನು ಗಂಟಾಕಿ ಥ್ರೆಡ್ಡನ್ನು ಹೊರಗಡೆ ತೊಗೊಳ್ತೀನಿ. ನಮ್ಮ ಫ್ಲವರು ಈ ಥರ ಕಾಣಿಸುತ್ತೆ. ನೋಡಿ ನಾನು 5 ಫ್ಲವರ್ನ ಮಾಡಿಟ್ಕೊಂಡಿದ್ದೀನಿ ಹೆಸರು ಥರ. ಈ ಥರ ಇದನ್ನ ಹೇಗೆ ಜಾಯಿನ್ ಮಾಡೋದಂತ ನೋಡೋಣ, ಓಕೆನಾ. ನನಗದು ಟೈಟಾಗಿ ಬರಬೇಕಲ್ವ, ಅದಕ್ಕೋಸ್ಕರ 2 ದಾರ ತೊಗೊಂಡಿದ್ದೀನಿ. ಈಗ ನಾನು ಮೇಲ್ಗಡೆ ಇದೆ ಈ ಬೀಡ್ಸ್ ಇದೆ ಅಲ್ವಾ, ಆ ಬೀಡ್ಸ್ನ ಒಳಗಡೆ ನಾನು ಸೂಜಿನ ತೊಗೊಳ್ತೀನಿ.
ತಗೊಂಡು ಈಗ ನಾನು ಒಂದು ವೈಟ್ ಬೀಡ್ಸ್ ತೊಗೊಳ್ತೀನಿ. ಓಕೆ, ಆಮೇಲೆ ಇದು ಮತ್ತೊಂದು ಫ್ಲವರ್ ತೊಗೊಳ್ತೀನಿ. ಅದರೊಳಗಡೆನೂ ಕೂಡ ಮೇನ್ ಬೀಡ್ಸ್ನಿಂದ ತೊಗೊಳ್ತೀನಿ ಸೂಜಿನ. ಈಗ ಮತ್ತೆ ಒಂದು ವೈಟ್ ಬೀಡ್ಸು, ಆಮೇಲೆ ಎಕ್ಸ್ಟ್ರಾ ಇನ್ನೊಂದು ಫ್ಲವರ್ನ ಇದೇ ಥರ ಎಲ್ಲ ಫ್ಲವರ್ನು ಹಾಕ್ಕೊಂಡು ಹೋಗ್ತೀನಿ. ನಾನೀಗ ವೈಟ್ ಬೀಡ್ಸನ್ನು ಯಾಕೆ ಯೂಸ್ ಮಾಡಿದೆ ಅಂತ ಏನಿಲ್ಲ, ನನ್ನ ಹತ್ರ ಇಲ್ಲಿ ವೈಟ್ ಬೀಡ್ಸ್ ಇತ್ತು. ಒಂದು ಎಕ್ಸ್ಪಿರಿಮೆಂಟ್ ಅಂತ ಟ್ರೈ ಮಾಡಿದ್ದೀನಿ, ಮಿಡ್ಲಲ್ಲಿ ವೈಟ್ ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಅಂತ. ನಾನು ಯಾಕೆ ಇಲ್ಲಿ ಮತ್ತೆ ಬೀಡ್ಸ್ ತೊಗೊಂಡಿದ್ದೀನಿ ಅಂತಂದರೆ, ನಾನಿಲ್ಲಿ ಬೀಡ್ಸ್ ಪಾಸ್ ಮಾಡಿಕೊಂಡು ದಾರ ಮಾತ್ರ ಪಾಸ್ ಮಾಡ್ಕೊಂಡೋದ್ರೆ ನನ್ನ ಸೇಮ್ ಪ್ರಾಬ್ಲಮ್ ನಾನು ನಿಮ್ಗೆ ಹೇಳಿದ್ನಲ್ಲ, ದಾರ ಕಾಣಿಸುತ್ತೆ, ನನಗದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಒಂದೊಂದು ವೈಟ್ ಬೀಡ್ಸನ್ನು ತೊಗೊಂಡಿದ್ದೀನಿ, ಯಾಕಂದರೆ ಈ ರೆಡ್ಗೆ ವೈಟ್ ಕಾಂಬಿನೇಷನ್ ಆಗುತ್ತೆ ಅಂತ ಅಷ್ಟೇ. ನೋಡಿ, ನಾನು ಈ ಥರ ಹಾಕ್ಕೊಂಡಿದ್ದೀನಿ. ನನಗೆ ಎಲ್ಲೂ ಥ್ರೆಡ್ಡು ಕಾಣಲ್ಲ, ನೋಡಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈಗ ಇದನ್ನು ನಾನು ಟೈಟಾಗಿ ಎಳ್ಕೊತೀನಿ. ಬೇಕಿದ್ದರೆ ನಾವು ಇದನ್ನು ಇನ್ನೊಂದು ಸಾರಿ ಕೂಡ ಈ ಬೀಡ್ಸ್ನೊಳಗಡೆ ಥ್ರೆಡನ್ನು ಪಾಸ್ ಮಾಡ್ಕೊಂಡು ಹೋಗ್ಬೋದು. ಆವಾಗ ಇನ್ನೂ ಟೈಟಾಗಿ ಫ್ಲವರ್ ನಿಂತ್ಕೊಳ್ಳುತ್ತೆ, ಎಲ್ಲೂ ಕಳಚಲ್ಲ. ನಾನು ಇನ್ನೊಂದು ಸತಿ ಏನು ಪಾಸ್ ಮಾಡ್ಕೊಂಡು ಹೋಗಲ್ಲ, ಈ ಬೀಡ್ಸ್ನ ಒಳಗಡೆ ನಾನು ಸೂಜಿನ ಪಾಸ್ ಮಾಡಿ ಹೊರಗಡೆ ತೊಗೊಂಡಿದ್ದೀನಿ. ಹೊರಗಡೆ ತೊಗೊಂಡು ನಾನೀಗ ಇಲ್ಲೇ ಬೀಡ್ಸ್ ಇದೆ ಅಲ್ವಾ, ನೋಡಿ ಇಲ್ಲಿ ಬೀಡ್ಸ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ಇದ್ರನ್ನ ಒಳಗಡೆ ನಾನು ಪೂರ್ತಿ ಕೆಳಗಡೆ ತೊಗೊಳ್ತೀನಿ ಥ್ರೆಡನ್ನು. ಫ್ಲವರ್ನ ಬ್ಯಾಕ್ ಸೈಡ್ ಇಲ್ಲಿ ತೊಗೊಳ್ತೀನಿ. ಇಲ್ಲಿ ತೊಗೊಂಡು ಇಲ್ಲಿ ಕೂಡ ನಾನು ಎಲ್ಲ ಬೀಡ್ಸ್ನ ಒಳಗಡೆ ಸೂಜಿ ಪಾಸ್ ಮಾಡ್ತೀನಿ. ನೀವು ಇಲ್ಲಿ ಬೇಕಿದ್ರೆ ಥ್ರೆಡನ್ನೇ ಪಾಸ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂತಂದರೆ ನೀವು ಇಲ್ಲೂ ಕೂಡ ಬೀಡ್ಸ್ ಹಾಕಿನೇ ಥ್ರೆಡನ್ನು ಪಾಸ್ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿರೋದು. ನಾನು ಇಲ್ಲಿ ರೆಡ್ ಕಲರ್ ಬೀಡ್ಸನ್ನೇ ಹಾಕಿ ಪಾಸ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಸಿಂಗಲ್ ಬೀಡ್ಸ್ ಅಷ್ಟೇ ಸಾಕಾಗುತ್ತೆ ಅನಿಸುತ್ತೆ ಗ್ಯಾಪಲ್ಲಿ. ನಾನು ಅದಕ್ಕೋಸ್ಕರ 2 ಬೀಡ್ಸ್ ಹಾಕಿಬಿಟ್ಟಿದ್ದೆ, ತೆಗೆದು ಒಂದೇ ಬೀಡ್ಸ್ ಹಾಕ್ಕೊತೀನಿ. ಒಂದು ಸಿಂಗಲ್ ಬೀಡ್ಸ್ ಹಾಕ್ಕೊಂಡು ಸೂಜಿನ ಪಾಸ್ ಮಾಡ್ತಿದ್ದೀನಿ. ಇನ್ನೊಂದು ಸಿಂಗಲ್ ಬೀಡ್ಸ್ ತೊಗೊಂಡು ಪಕ್ಕದಲ್ಲಿರೋ ಫ್ಲವರ್ನ ಬೀಡ್ಸ್ನ ಒಳಗಡೆ ಸೂಜಿ ಪಾಸ್ ಮಾಡ್ತೀನಿ. ಆಲ್ರೆಡಿ ಒಂದು 2-3 ಸಾರಿ ಥ್ರೆಡ್ ಪಾಸ್ ಆಗಿರೋದ್ರಿಂದ ಸೂಜಿ ಪಾಸ್ ಮಾಡಿ ಟೈಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಹೋಗುತ್ತೆ, ತೊಂದರೆ ಇಲ್ಲ. ಯಾಕಂದರೆ ಅಲ್ಲೆಲ್ಲ ಅಂದರೆ ಥ್ರೆಡ್ಡಿಂದು ಗಂಟಾಗಿರ್ತೀವಲ್ಲ, ಅದೆಲ್ಲ ಇದ್ದರೆ ಸ್ವಲ್ಪ ಸರಿಯಾಗಿ ಹಿಡ್ಕೊಂಡು ಪಾಸ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಸೂಜಿ ಚುಚ್ಚುತ್ತೆ ಅಷ್ಟೇ. ನೋಡಿ, ನಾನು ಕೆಳಗಡೆ ಕೂಡ ಹಾಕಿ ಟೈಟ್ ಮಾಡಿದ್ದೀನಿ. ಈಗ ಈ ಥರ ಕಾಣಿಸುತ್ತೆ. ನೀವು ಇದನ್ನು ಈ ಥರ ಫೋಲ್ಡ್ ಬೇಕಿದ್ರೂ ಮಾಡ್ಕೋಬಹುದು. ಈ ಥರ ಕಾಣಿಸುತ್ತೆ. ನಾನಿಲ್ಲಿ ಮಿಡ್ಲಲ್ಲಿ ಒಂದು ವೈಟ್ ಬೀಡ್ಸ್ ತೊಗೊಳ್ತೀನಿ, ದೊಡ್ಡ ವೈಟ್ ಬೀಡ್ಸ್ ಹಾಕ್ತೀನಿ. ನಾನೀಗ ಮತ್ತೆ ಸೂಜಿನ ಇಲ್ಲಿರೋ ಬೀಡ್ಸ್ನ ಒಳಗಡೆ ಮೇಲ್ಗಡೆ ತೊಗೊಳ್ತೀನಿ. ತೊಗೊಂಡಿದ್ದೀನಲ್ವ, ಈಗ ನೋಡಿ ನಾನು ಈ ಥರ ವೈಟ್ದೊಂದು ದೊಡ್ಡ ಬೀಡ್ಸ್ ತೊಗೊಂಡಿದ್ದೀನಿ, ಅದನ್ನು ಇಲ್ಲಿ ಇಟ್ಟು ಸೂಜಿಗೆ ತೊಗೊಂಡು ಇಲ್ಲಿ ಯಾವುದಾದ್ರೂ ಬೀಡ್ಸ್ನ ಒಳಗಡೆ ಥ್ರೆಡ್ಡನ್ನು ಹೊರಗಡೆ ತೊಗೊಳ್ತೀವಿ. ಓಕೆನಾ? ಈ ಥರ ಮಾಡಿ ಇಲ್ಲೆಲ್ಲಾದರೂ ಥ್ರೆಡ್ಡನ್ನು ಕೆಳಗಡೆವರೆಗೂ ಪಾಸ್ ಮಾಡಿಬಿಟ್ಟು ಅಲ್ಲೊಂದು ನಾಟ್ ಹಾಕೋಣ. ಮೇಲ್ಗಡೆ ನಾಟ್ ಹಾಕೋದು ಬೇಡ, ಕೆಳಗಡೆನೇ ನಾಟ್ ಹಾಕಿದ್ರೆ ಆಯಿತು. ನೋಡಿ ಈ ಥರ ಇಲ್ಲಿ ಕೆಳಗಡೆ ಸೂಜಿನ ತೊಗೊಂಡಿದ್ದೀನಲ್ವ, ಇಲ್ಲಿ ನಾಟ್ ಹಾಕ್ತೀನಿ.
ನಾನೇನು ಸೂಜಿನ ಕಟ್ ಮಾಡಿ ತೆಗ್ದಿಲ್ಲ. ಈ ಥರ ಕಾಣಿಸುತ್ತೆ ಫ್ಲವರು ನೋಡಿ, ಈ ಥರ ಕಾಣಿಸುತ್ತೆ. ಇದೇ ಥರ ಬೀಡ್ಸ್ ಆರ್ಟ್ ಮಾಡ್ತಾ ಇರ್ತೀನಿ. ಈ ಬೀಡ್ಸ್ ಆರ್ಟನ್ನು ನೀವು ಟ್ರೈ ಮಾಡಿ ಮನೇಲಿ. ನನ್ನ ಚಾನಲ್ಗೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟು ನನಗೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.